ವೈರಂಪಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ನಡೆದಿರುವ ಹಗರಣಗಳನ್ನು ಮರೆಮಾಚುವ ಉದ್ದೇಶದಿಂದ ಪಂಚಾಯತ್ ಕಚೇರಿಗೆ ಬೀಗ ಜಡಿದು ಪಂಚಾಯತ್ ಸಿಬ್ಬಂದಿ ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ. ಹಗರಣಗಳ ತನಿಖೆಯ ಹಾದಿ ತಪ್ಪಿಸಿ ಭ್ರಷ್ಟಾಚಾರಿಗಳು, ಕಳ್ಳರು, ಭ್ರಷ್ಟ ಸಿಬ್ಬಂದಿ ಪಲಾಯನ ಮಾಡಲು ಯತ್ನಿಸಿರುವ ವಿಫಲ ಪ್ರಯತ್ನ ಇದಾಗಿದೆ ಎಂದು ಪಂಚಾಯತ್ ಸದಸ್ಯ ಸಂತೋಷ್ ಕುಮಾರ್ ಬೈರಂಪಳ್ಳಿ ಆರೋಪಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಲವು ಮಂದಿಯ ಸ್ವಾರ್ಥ ರಾಜಕಾರಣದಿಂದಾಗಿ ಸರ್ಕಾರದ ಅನುದಾನಗಳು ಬಡ ಜನರಿಗೆ ಸಿಗದೆ ದುರುಪಯೋಗವಾಗುತ್ತಿದೆ. ಗುತ್ತಿಗೆದಾರರು, ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಹಾಲಿ ಅಧ್ಯಕ್ಷರು, ಹಿಂದಿನ ಪಿಡಿಒ ಸಿಬ್ಬಂದಿ, ಇಲಾಖಾ ಇಂಜಿನಿಯರ್ಗಳು ಹಗರಣದಲ್ಲಿ ನೇರವಾಗಿ ಶಾಮೀಲಾಗಿದ್ದಾರೆ. ಹೀಗಾಗಿ ತನಿಖೆಯ ಹಾದಿ ತಪ್ಪಿಸುವ ಸಲುವಾಗಿ ಹಾಲಿ ಪಿಡಿಒ ಸುಮನಾ ಅವರನ್ನ ವರ್ಗಾವಣೆ ಮಾಡಲು ಷಡ್ಯಂತ್ರ ರೂಪಿಸಲಾಗುತ್ತಿದೆ ಎಂದು ದೂರಿದ್ದಾರೆ. ಗ್ರಾಮ ಪಂಚಾಯತ್ ಕಚೇರಿ ಸಿಬ್ಬಂದಿಗಳು ಈ ನಮ್ಮ ಹೊಸ ವರ್ಷದ ಪ್ರಾರಂಭದ ದಿನದಂದೇ ನಮ್ಮ ಕಚೇರಿಗೆ ಬೀಗವನ್ನ ಜಡಿದು ನಮ್ಮ ಸರ್ಕಾರಿ ಕರ್ತವ್ಯವನ್ನ ಸಾಮೂಹಿಕ ರಾಜೀನಾಮೆ ನೀಡುವುದರ ಮೂಲಕ ತಮ್ಮ ಈವರೆಗಿನ ಸರ್ಕಾರಿ ಸಂಸ್ಥೆಗೆ ಸೇವೆಗೆ ಅಗೌರವವನ್ನು ತೋರಿಸುವುದು ಎಲ್ಲರಿಗೆ ಜಗಜ್ಜಾಹಿರವಾಗಿದೆ. ಬಹುಶಃ ನಾನು ಬರೆದಿಟ್ಟದ್ದನ್ನು ಓದುವುದಕ್ಕಿಂತ ನನ್ನ ಅನುಭವವನ್ನು ಹೇಳುವುದು ನಾನು ಉತ್ತಮವಂತ ಬಯಸ್ತೇನೆ. ಆ ನಂತರದಲ್ಲಿ ಇನ್ನೂ 2 ಬಾರಿ ಅಧಿಕಾರಿಗಳಿಗೆ ನಿಂತಿದೆ. ಆ ಸಂದರ್ಭದಲ್ಲಿ ಬಹುಶಃ ನವೀನ್ ಭಟ್ ನಂತರ ಪ್ರಸನ್ನ ಸರ್ ಸಿಇಒ ಆಗಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಆ ನಂತರದಲ್ಲಿ ಮೊನ್ನೆ ಇತ್ತೀಚೆಗೆ ಪ್ರತೀಕ್ ಬಾಯಲ್ ಅವರು ಕಾರ್ಯನಿರ್ವಹಣಾಧಿಕಾರಿಯಾಗಿ ನಿಯೋಜನೆಗೊಂಡ ನಂತರ 15/3/2024ಕ್ಕೆ ನಾನೊಂದು ಅರ್ಜಿಯನ್ನು ಸಲ್ಲಿಸ್ತೇನೆ. ಆ ಅರ್ಜಿಯ ಬಾಬು ಇದು ಹಿಂದೆ ನೀಡಿದಂತ ಅರ್ಜಿಯ ಪ್ರತಿಗಳು. ಆ ನಂತರದಲ್ಲಿ ನಾನು 15/3/2024ಕ್ಕೆ ನೀಡಿದ ಅರ್ಜಿಯ ಬಾಬು ಒಂದು ತನಿಖಾ ತಂಡವನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ರಚನೆ ಮಾಡ್ತಾರೆ. ರಚನೆ ಮಾಡಿ ಆ ತನಿಖೆಗೆ ಆದೇಶ ಕೊಡ್ತಾರೆ. ಇಂತಿಂತ ವಿಷಯದಲ್ಲಿ ನೀವು ತನಿಖೆಯನ್ನು ಮಾಡಿ ನನಗೆ ವರದಿಯನ್ನು ಸಲ್ಲಿಸಿ ಅಂತ. ತನಿಖಾ ತಂಡ ನಮಗೆ 12/10ಕ್ಕೆ ಅಲ್ಲಿಂದ ತನಿಖೆಯನ್ನು ಪ್ರಾರಂಭಿಸುವ ಬಗ್ಗೆ ನಮಗೆ ನೋಟಿಸ್ ಅನ್ನ ಮಾಡಿರ್ತದೆ. ನಾನು ಕೂಡ ಅದರಲ್ಲಿ ಒಂದು ನೋಟಿಸ್ಗೆ ಅರ್ಹನಾಗಿರ್ತೇನೆ. ನನಗೂ ಕೂಡ ನೋಟಿಸ್ ಬಂದಿರ್ತದೆ. ಆ ನಂತರದಲ್ಲಿ ಅವರು 3 ಬಾರಿ ಕಚೇರಿಗೆ ಆಗಮಿಸಿ 3 ಬಾರಿ ಕೂಡ ನೋಟಿಸ್ ಗಳನ್ನ ಮಾಡಿ ಅದಕ್ಕೆ ಸಂಬಂಧಿತ ಇಂಜಿನಿಯರ್ ಸುಭಾಷ್ ರೆಡ್ಡಿ ಪಿಆರ್ಡಿ ಮತ್ತು ಮಾಜಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಉಮೇಶ್ ನಾಯ್ಕ್ ಮತ್ತು ರಾಘವೇಂದ್ರ ಪ್ರಭು ಕೂಡ ನೋಟಿಸ್ ಅನ್ನ ಮಾಡಿರುವ ಬಗ್ಗೆ ದಾಖಲೆಗಳಿವೆ. ನೋಟಿಸ್ ಅನ್ನ ಮಾಡಿ ಅಲ್ಲಿಗೆ ಕರೆಸಿ ತನಿಖೆಯನ್ನ ಮಾಡಿರುತ್ತಾರೆ. ನಾನು ಕೀ ಕೊಡುವುದಿಲ್ಲ, ನಾನು ಪಂಚಾಯತ್ ಅನ್ನು ಯಾವುದೇ ಕಾರಣಕ್ಕೆ ತೆರೆಯಲು ಬಿಡುವುದಿಲ್ಲ. ಇದು ಅಕ್ಷಮ್ಯ ಅಪರಾಧ. ಸಂವಿಧಾನಬದ್ಧವಾದ, ಶಾಸನಬದ್ಧವಾದ, ಪ್ರಜಾಪ್ರಭುತ್ವದಲ್ಲಿ ಹಕ್ಕನ್ನು ಒಳಗೊಂಡಂತ ಸ್ಥಳೀಯ ಆಡಳಿತ, ಗ್ರಾಮಸ್ಥರ ಒಂದು ಹಕ್ಕು, ಗ್ರಾಮಸ್ಥರಿಗೆ ಸಿಗುವ ಸರ್ಕಾರಿ ಸವಲತ್ತುಗಳನ್ನ ಪಡೆಯುವಂತ ಒಂದು ಸ್ಥಳ. 12ನೇ ತಾರೀಕಿಗೆ ಯಾವ ಭ್ರಷ್ಟಾಚಾರದ ವಿರುದ್ಧ ತನಿಖೆ ನಡೀತದೆ, ಆ ತನಿಖೆಯಲ್ಲಿ ಏನು ಸೂಚಿಸಲಾಗಿದೆ, ಅವರ ವಿರುದ್ಧ ಏನು ನಡೆದಿದೆ ಕ್ರಮ, ಅದರ ಬಗ್ಗೆ ವರದಿ ಕೊಡಿ ಅಂತ ಅದೇ ವ್ಯಕ್ತಿಯನ್ನ 12ನೇ ತಾರೀಕಿಗೆ ಮಾನ್ಯ ಕಾಪು ಕ್ಷೇತ್ರದ ಚೊಚ್ಚಲ ಶಾಸಕರಿಂದ ಒಂದು ಪತ್ರ ಬರ್ತದೆ. ಯಾರಿಗೆ? ಸಿಇಒ ಅವರಿಗೆ. ಏನ್ ಹೇಳ್ತಾರೆ? ಪಿಡಿಒ